ಯೂಟ್ಯೂಬ್ ನೋಡಿ ದರೋಡೆಗೆ ಮುಂದಾಗಿದ್ದ ವಿದ್ಯಾವಂತರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಓರ್ವ ಎಂಜಿನಿಯರ್ ಮತ್ತೊಬ್ಬ ಪೋಸ್ಟ್ ಗ್ರಾಜ್ಯುಯೇಟ್ ಸೆರೆ ಹಿಡಿಯಲಾಗಿದೆ. ಸುವೇತಾ ಯತೀಶ್ ಬಂಧನಕ್ಕೆ ಒಳಗಾಗಿರುವವರು. ಇನ್ನು ಬೆಂಗಳೂರಿನಲ್ಲಿ ಒಟ್ಟಿಗೆ ಓದಿದ್ದ ಈ ಸ್ನೇಹಿತರು ಕಳ್ಳತನಕ್ಕೆ ಮುಂದಾಗಿದ್ದು ಇನ್ನು ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಮಾರ್ಚ್ 7ರಂದು ಈ ಘಟನೆ ನಡೆದಿದೆ. ಹೊಸೂರಿನ ಲಕ್ಷ್ಮಿ ಹಾಗೆ ಸುರೇಶ್ ದಂಪತಿ ಮನೆಯಲ್ಲಿ ಇಬ್ಬರೂ ಸೇರಿ ಕಳುವಿಗೆ ಯತ್ನಿಸಿರುವುದು. ಮನೆ ಬಾಡಿಗೆ ಕೇಳುವ ನೆಪದಲ್ಲಿ ಹೋಗಿ ದರೋಡೆಗೆ ಯತ್ನಿಸಿದ ಗೆಳೆಯರನ್ನ ಇದೀಗ ಪೊಲೀಸರು ಸೆರೆ ಹಿಡಿದಿದ್ದಾರೆ. ತಮಿಳುನಾಡಿನ ಹೊಸೂರು ಪಟ್ಟಣದ ಮುನೀಶ್ವರ ನಗರದಲ್ಲಿ ಘಟನೆ ನಡೆದಿದೆ. ಟುಲೆಟ್ ಬೋರ್ಡ್ ನೋಡಿ ಮನೆಗೆ ನುಗ್ಗಿ ದರೋಡೆಗೆ ಯತ್ನಿಸಲಾಗಿದೆ. 2,000 ರೂಪಾಯಿ ಅಡ್ವಾನ್ಸ್ ನೀಡಿ ಮನೆಗೆ ಈ ಆರೋಪಿಗಳು ನುಗ್ಗಿದ್ದಾರೆ. ಕುಡಿಯೋಕೆ ನೀರು ಕೇಳಿ ಮನೆಯೊಡತಿಯ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದ್ದಾರೆ. ಮನೆಯೊಡತಿ ಲಕ್ಷ್ಮೀ ಬಾಯಿಗೆ ಬಟ್ಟೆ ತುರುಕಿ ದರೋಡೆಗೆ ಯತ್ನವನ್ನ ನಡೆಸಿದ್ದಾರೆ. ಲಕ್ಷ್ಮಿ ಅವರ ಕೂಗು ಕೇಳಿ ಅಕ್ಕಪಕ್ಕದವರು ಬಂದ ಹಿನ್ನೆಲೆಯಲ್ಲಿ ದರೋಡೆ ಯತ್ನ ಕೈಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಈ ವಿದ್ಯಾವಂತ ಕಳ್ಳರು 1 ವಾರದ ಬಳಿಕ ಸೇಲಂನಲ್ಲಿ ಹೊಸೂರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಖರ್ಚಿಗೆ ಹಣವಿಲ್ಲ ಅಂತ ದರೋಡೆಗೆ ಇಳಿದಿದ್ವಿ ಅಂತ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಯೂಟ್ಯೂಬ್ ಅನ್ನ ನೋಡಿ ದರೋಡೆಗೆ ಸಂಚು ಮಾಡಿದ್ವಿ ಅಂತ ಕೂಡ ಪೊಲೀಸರ ಮುಂದೆ ಈ ವಿದ್ಯಾವಂತ ಕಳ್ಳರು ಬಾಯ್ಬಿಟ್ಟಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಸುವೇತ್ ಹಾಗೆ ಯತೀಶ್ ಬಾಯ್ಬಿಟ್ಟಿರೋ ಸಂಗತಿ ಇದು. ಹೊಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಸುವೇತ್ ಹಾಗೆ ಯತೀಶ್ ಏನು ಬಂಧನಕ್ಕೆ ಒಳಗಾಗಿದ್ದಾರೆ, ಪೊಲೀಸರ ಅತಿಥಿಯಾಗಿದ್ದಾರೆ. ಇದೀಗ ಇವರಿಬ್ರು ಕೂಡ ಬಾಡಿಗೆ ಮನೆ ಕೇಳೋ ನೆಪದಲ್ಲಿ ಮನೆಯೊಳಗೆ ನುಗ್ಗಿ ದರೋಡೆಗೆ ಯತ್ನಿಸಿರೋದು. ಇನ್ನು ಇವರಿಬ್ಬರು ಮಾಮೂಲಿ ಕಳ್ಳರಲ್ಲ, ವಿದ್ಯಾವಂತ ಕಳ್ಳರು, ಗ್ರಾಜ್ಯುಯೇಟ್ಗಳು ಹಾಗೆ ಎಂಜಿನಿಯರ್ ಕೂಡ ಹೌದು. ಒಬ್ಬ ಮನೆ ಬಾಡಿಗೆಗೆ ಇದೆಯಾ ಅಂತ ಕೇಳೋಕೆ ಹೋಗಿ ಅಂದ್ರೆ ಆ ನೆಪವನ್ನ ಇಟ್ಕೊಂಡು ಮನೆಯೊಳಗೆ ಹೋಗಿ ಕುಡಿಯೋಕೆ ನೀರು ಕೇಳ್ತಾರೆ. ನಂತರ ನೀರು ತರೋಕೆ ಮನೆಯ ಒಡತಿ ಹೋದಾಗ ಆಕೆಯನ್ನ ಹಿಂಬದಿಯಿಂದ ಹಲ್ಲೆ ಮಾಡಿದ್ದಲ್ಲದೆ ಆಕೆಯ ಬಾಯಿಗೆ ಬಟ್ಟೆ ತುರುಕುವ ಪ್ರಯತ್ನವನ್ನ ಕೂಡ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಮನೆ ಒಡತಿ ಲಕ್ಷ್ಮಿ ಕೂಗಾಡಿದ್ದನ್ನ ಕೇಳಿ ಅಕ್ಕಪಕ್ಕದವರು ಬಂದ ಕಾರಣದಿಂದಾಗಿ ಅಲ್ಲಿಂದ ಕಾಲ್ಕಿತ್ತಿರ್ತಾರೆ. ಇನ್ನು ಯೂಟ್ಯೂಬ್ ಅನ್ನ ನೋಡಿ ದರೋಡೆಗೆ ಸ್ಕೆಚ್ ಹಾಕಿದ್ವಿ ಅನ್ನೋ ಸಂಗತಿಯನ್ನ ಕೂಡ ಇವರು ಪೊಲೀಸರ ಮುಂದೆ ಬಾಯ್ಬಿಟ್ಟಿರೋದು. ಖರ್ಚಿಗೆ ದುಡ್ಡಿರಲಿಲ್ಲ, ಹಾಗಾಗಿ ಕಳ್ಳತನಕ್ಕೆ ಮುಂದಾದ್ವಿ ಅನ್ನೋ ವಿಷಯವನ್ನ ಕೂಡ ಇವರು ಬಾಯ್ಬಿಟ್ಟಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಯೂಟ್ಯೂಬ್ ನೋಡಿ ಕಳ್ಳರಾದ ವಿದ್ಯಾವಂತ ಕಳ್ಳರು ಪೊಲೀಸರಿಗೆ ಸೆರೆ ಸಿಕ್ಕಿರೋದು. ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಖಂಡಿತ ಸ್ಮಿತಾ, ಏನು ಹೊಸೂರಿನ ಮುನೀಶ್ವರ ನಗರದಲ್ಲಿ ಕಳೆದ ಇದೇ ತಿಂಗಳ 17ರಂದು ಒಂದು ಕಳ್ಳತನ ಪ್ರಕರಣ ನಡೆದಿರುತ್ತೆ. ಇನ್ನು ಇಬ್ರು ಹೈಟೆಕ್ ಕಳ್ಳರು ಮನೆಗೆ ನುಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ರು ಕೂಡ ಒಬ್ಬ ವಿದ್ಯಾರ್ಥಿ ಇಂಜಿನಿಯರ್ ಮತ್ತೊಬ್ಬ ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿ ಆಗಿರ್ತಾರೆ. ಆದ್ರೆ ಆ ಇಬ್ರು ಹೈಟೆಕ್ ಕಳ್ಳರನ್ನ ಪೊಲೀಸರು ಈಗ ಬಂಧಿಸುವಂತದ್ದು. ಹೊಸೂರಿನ ಮುನೇಶ್ವರ ನಗರದಲ್ಲಿ ಲಕ್ಷ್ಮಿ ಮತ್ತು ಸುರೇಶ್ ಎಂಬ ದಂಪತಿಗಳ ಮನೆಗೆ ನುಗ್ಗಿದಂತ ಕಳ್ಳರು ಮನೆ ಬಾಡಿಗೆ ಕೇಳುವ ನೆಪದಲ್ಲಿ ಮನೆಗೆ ಹೋಗಿರ್ತಾರೆ. ಟೂಲೆಟ್ ಬೋರ್ಡ್ ಅನ್ನ ನೋಡಿ ಮೊದಲು ಮನೆಗೆ ನುಗ್ಗಿದಂತ ಕಳ್ಳರು ಅನಂತರ ನೀರು ಕೇಳಿದಾಗ ಏನು ಅಡುಗೆ ಮನೆಗೆ ಈ ಸುರೇಶ್ ಅವರ ಪತ್ನಿ ನೀರನ್ನ ತರಲಿಕ್ಕೆ ಹೋಗ್ತಾಳೆ. ಆ ಒಂದು ಸಂದರ್ಭದಲ್ಲಿ ಸುರೇಶ್ ಅವರ ಪತ್ನಿಗೆ ಏನು ಬಾಯಿಗೆ ಬಟ್ಟೆಯನ್ನ ತುರುಕಿ ಕಳ್ಳತನ ಮಾಡ್ಲಿಕ್ಕೆ ಯತ್ನಿಸ್ತಾರೆ. ಆಗ ಆತ ಕೂಗಿಕೊಂಡಾಗ ಅಕ್ಕಪಕ್ಕದ ಮನೆಯವರು ಓಡ್ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಳ್ಳರು ಅಲ್ಲಿಂದ ಪರಾರಿಯಾಗಿರ್ತಾರೆ. ಏನು ಇಬ್ರು ಕೂಡ ಏನು ಒಬ್ಬಕ್ಕೆ ಏನು ಇಂಜಿನಿಯರ್ ವಿದ್ಯಾರ್ಥಿ, ಅದೇ ರೀತಿ ಇನ್ನೊಬ್ಬ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಕ್ಕಂಥ ವಿದ್ಯಾರ್ಥಿ. ಬೆಂಗಳೂರಿನಲ್ಲಿ ಇವರಿಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಯಾಕೆಂದ್ರೆ ಇವರಿಬ್ರು ಕೂಡ ಬೆಂಗಳೂರಿನಲ್ಲೇ ವಿದ್ಯಾಭ್ಯಾಸವನ್ನ ಮುಗಿಸಿ ಸುಮಾರು 6-7 ವರ್ಷದಿಂದ ಇವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ. ಆದ್ರೆ ಇವರು ಕಳ್ಳತನ ಮಾಡಿದ ಏನು ಕೆಲವೇ ಸೆಕೆಂಡ್ಗಳಲ್ಲಿ ಅಲ್ಲಿಂದ ಏನು ಸ್ಥಳೀಯರ ಕೈಗೆ ಕೂಡ ಸಿಗದೆ ಓಡಿ ಹೋಗಿರ್ತಾರೆ. ಆದ್ರೆ ಹೊಸೂರು ಪೊಲೀಸರು ಏನು ಹೊಸೂರಿನ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಮತ್ತೆ ದರೋಡೆ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ವಿಶೇಷ ತಂಡಗಳನ್ನ ಅಂದ್ರೆ 2 ವಿಶೇಷ ತಂಡಗಳನ್ನ ರಚಿಸಿರ್ತಾರೆ. ಈ ಒಂದು ವಿಶೇಷ ತಂಡಗಳು ಕಾರ್ಯಾಚರಣೆಗೆ ಇಳಿದ ಹಿನ್ನೆಲೆಯಲ್ಲಿ ಏನು ದರೋಡೆ ಪ್ರಕರಣಗಳಲ್ಲಿ ಸಿಕ್ಕ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿದ್ದಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಈ ಇಬ್ರು ಆರೋಪಿಗಳಿಗೆ ಏನು ಸುರೇಶ್ ಅವರ ದಂಪತಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಹೊಸೂರು ಪೊಲೀಸರು ಈ ಒಂದು ಪ್ರಕರಣವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತಾರೆ. ಈ ಪ್ರಕರಣವನ್ನ ಗಮನಿಸಿದಾಗ ಏನು ಇಬ್ರು ಅಂದ್ರೆ ಒಬ್ಬ ವಿದ್ಯಾರ್ಥಿ ಮತ್ತೆ
ಒಬ್ಬ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಕ್ಕಂತ ವಿದ್ಯಾರ್ಥಿ ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದು. ಏನೋ ಹೊಸೂರಿನ ಈ ಒಂದು ಕಳ್ಳತನ ಪ್ರಕರಣದ ಕೇಸನ್ನ ಗಮನದಲ್ಲಿ ಇಟ್ಕೊಂಡಂತ ಪೊಲೀಸರು ಸೇಲಂನಲ್ಲಿ 1 ವಾರಗಳ ನಂತರ ಈ ವಿದ್ಯಾರ್ಥಿಗಳನ್ನ ಬಂಧಿಸ್ತಾರೆ. ಅವರು ಏನು ತನಿಖೆ ವೇಳೆ ಬಾಯಿ ಬಿಟ್ಟಿರುವಂತದ್ದು ಸ್ಮಿತಾ ಏನಂದ್ರೆ ತಮಗೆ ಖರ್ಚಿಗೆ ದುಡ್ಡಿರ್ಲಿಲ್ಲ, ಹಾಗಾಗಿ ಯೂಟ್ಯೂಬ್ ಅನ್ನ ನೋಡಿ ನಾವು ಕಳ್ಳತನ ಮಾಡುವನ್ನ ಪ್ಲಾನ್ ಮಾಡಿದ್ವಿ. ಸುಮಾರು 6-7 ದಿವಸಗಳಿಂದ ಇದಕ್ಕೆ ಮಾತಾಡ್ತೀನಿ ನಿಮ್ ಜೊತೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ಲಿಕ್ಕೆ ಏನು ಇಬ್ಬರು ಖದೀಮರು ಮನೆ ಕಳ್ಳತನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ಮನೆಯ ಸುರೇಶ್ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅವರೇ, ಹೇಗ್ ಬಂದ್ರು ಇವರಿಬ್ರು, ಯಾವ ರೀತಿ ಕಳ್ಳತನ ಮಾಡಕ್ಕೆ ಪ್ಲಾನ್ ಮಾಡಿದ್ರು, ಏನೆಲ್ಲ ಆಯ್ತು ಅವತ್ತು ಅಂತ? ಆಕ್ಚುಲಿ ಮೇಡಮ್, ಮನೆ 2 ಲೆಗ್ ಬೋರ್ಡ್ ಹಾಕಿದ್ರಿ. ನಾವು ಬೇರೆ ಮನೆ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಈ ಮನೆ ನಮ್ದೇದ, ಅದಕ್ಕೆ ಮನೆ ನೋಡ್ತೀನಿ ಬಂದವ್ರು ಒಳಗಡೆ ಬಂದು ಮನೆ ಎಲ್ಲ ನೋಡ್ಬಿಟ್ಟು ಕುಡಿಯಕ್ಕೆ ನೀರ್ ಕೊಡೋದು ಕೇಳಿದ್ರು. ಕುಡಿಯಕ್ಕೆ ನೀರ್ ಕೊಡಕ್ಕೆ ಜ್ಯೂಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅದೇ ಜಿಲ್ಲೆ ಬೇಕು ಅನ್ನೋದಕ್ಕೋಸ್ಕರ ಫ್ರಿಡ್ಜ್ ತೆಗೆದ್ರೆ ಬಾಯಿ ಮುಚ್ಕೊಂಡು ಹಿಂದ್ಗಡೆ ಅವಳು ಬಂದು ಕಟ್ಟಿ ಇಟ್ಕೊಂಡು ಹುಡುಗಿ ಇಬ್ರು ಬಂದಿದ್ರು. ಅವಳನ್ನ ಸಾಯಿಸಕ್ಕೆ, ನಮ್ಮ ಮಿಸಸ್ ನ ಸಾಯಿಸಕ್ಕೆ ಪ್ಲಾನ್ ಮಾಡಿದ್ರು. ಅಷ್ಟೊಳಗೆ ಅವಳು ಸ್ವಲ್ಪ ಹುಷಾರಾದ್ರ ಕೈನಲ್ಲಿ ಗ್ಲೌಸ್ ನಲ್ಲಿ ಮೈಕ್ ಮರ್ದಿತ್ತಲ್ಲ, ಅಂತ್ರಾಕ್ಷಿ ಔಷಧಿನ ಒಂದು ಕೈಗೆ ಹಾಕೊಂಡು ಬಾಯಿಗೆ ತಿರ್ಕಕ್ ಹೋದ್ರು. ಅಷ್ಟೊಳಗೆ ಗ್ಯಾಪ್ ನಲ್ಲಿ ಏನ್ ಮಾಡಿದ, ಹಿಂದ್ಗಡೆ ಮನೆಯಲ್ಲಿ ಬಾಡಿಗೆಗಿದ್ದವ್ರ ಹತ್ರ ಕೂಗಿದ್ದಾರೆ. ಆ ಹುಡುಗ ಬರೋ ಹೊತ್ತಿಗೆ ನೋಡ್ಬಿಟ್ಟು ಸ್ವಲ್ಪ ಬಿಟ್ಟು ಬಾಯಿ ತಕೊಂಡು ಈಚೆ ಓಡ್ ಬಂದ್ಬಿಟ್ಟು ಕಲ್ಲ ಅಂತ ಹೇಳಿದಾಳೆ. ಇವ್ರು ಹಿಂದಿರ ಬಂದು ಸ್ಕೂಟರ್ ಸ್ಟಾರ್ಟ್ ಮಾಡಕ್ ಹೋಗಿದ್ದಾರೆ. ಅಷ್ಟೊಳಗೆ ನಮ್ ಮಿಸ್ಸಸ್ ಆ ಹುಡುಗಿ ಹೇಳಿದ್ರು. ಆಮೇಲೆ ಅಲ್ಲಿ ಬಂದಿರೋರು ಗಾಡಿನ ಅಡ್ಡ ಹಾಕಿ ಎಲ್ಲ ಮಾಡಿ ಕಡ್ಸಿಗೆ ಪೊಲೀಸ್ ಅವ್ರಿಗೆ ಇಟ್ಕೊಟ್ಟಿದ್ದಾರೆ ಮೇಡಮ್. ಅವ್ರ ಹತ್ರ ಒಂದು ಬ್ಯಾಗ್ ತಂದಿದ್ರು. ಆ ಬ್ಯಾಗ್ ನಲ್ಲಿ ಎಲ್ಲಾನು ಅಟೆಂಪ್ಟ್ ಮಾಡೋದಕ್ಕೆ ಆಲ್ ಐಟಮ್ಸ್, ಪ್ಯಾಕಿಂಗ್ ಟೇಪ್, ಸೀಸರ್, ಆಮೇಲೆ ಕತ್ತಿ, ಆಮೇಲೆ ಜುರ್ಕಾಕಕ್ಕೆ ದಾರ, ಆಮೇಲೆ ಓಣಿಗಳು 2 ಸೆತ್ತಾಕಿ ಇಸ್ಕಕ್ಕೆ ಓಣಿಗಳು, ಇದೆಲ್ಲ ಬ್ಯಾಗ್ ನಲ್ಲಿ ಇಟ್ಟಿದ್ದಾರೆ. ಅದಲ್ಲಾಗೆ ಸ್ಕೂಟರ್ ನಲ್ಲಿ ಅವ್ರ ನೇಮ್ ಪ್ಲೇಟ್ ಮಾತಾಡಿ 4-5 ನೇಮ್ ಪ್ಲೇಟ್ಗಳೆಲ್ಲ ಸ್ಕೂಟರ್ ನಲ್ಲಿ ಇಟ್ಟಿದ್ದಾರೆ. ಆ ಗಾಡಿ ಕೂಡ ಹೊಸದು. ಅದೇ ಇಷ್ಟೆಲ್ಲ ನಡೆದಿದೆ ಮೇಡಮ್. ಪಬ್ಲಿಕ್ ಎಲ್ಲ ಸೇರಿ ಅವ್ರನ್ನ ಹಿಡಿದು ಕಟ್ಟಾಗಿಲ್ಲ, ಹಿಡಿದ್ಬಿಟ್ಟು ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ರು. ಇದಾ ಮೇಡಮ್ ನಡೆದಿರೋ ವಿಷಯ. ಓಕೆ, ಈಗ ಮನೆ ಬಾಡಿಗೆಗಿದೆ ಅಂತಂದ್ರೆ ಸಾಕಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಮನೆ ಒಳಗೆ ಕರ್ಕೊಂಡು ಕೂರ್ಸ್ಕೊಂಡು ಉಪಚಾರ ಮಾಡಿದೆಲ್ಲ ಒಂದ್ ಕಡೆ ನಿಮ್ಗೆ ಅಪಾಯ ಆಗೋಯ್ತಾ ಅಂತ ಹೇಳಿ? ಯಾಕಂದ್ರೆ ಚೂರು ಹೆಚ್ಚು ಕಮ್ಮಿ ಆಗಿದೆ. ಏನ್ ಹೇಳ್ತೀನಿ ಅಂದ್ರೆ ಆ ವಿಷಯದಲ್ಲಿ ಮನೆ ನೋಡಕ್ ಬಂದು ಎಲ್ಲ ಮನೆ ನೋಡ್ಸ್ಬೇಕಲ್ಲ, ನಮ್ ಡ್ಯೂಟಿ ಅಲ್ವಾ? ಯಾಕಂದ್ರೆ ಯಾವ್ದು ಅಡಿಗೆ ಮನೆ, ಯಾವ್ದು ಸ್ಪೆಷಲ್ ಮನೆ, ಯಾವ್ದು ನೋಡ್ಬೇಕಂದ್ರೆ ನಮ್ ಕರ್ತವ್ಯ ಅಲ್ವಾ? ಅದು ಕರ್ತವ್ಯ ಬಿಸಿಲುಗಾಲ ಸ್ವಲ್ಪ ಜಿಲ್ಲಂತ ಇರ್ಲಿ ಅಂದ್ಬಿಟ್ಟು ಯೂಸ್ ಮಾಡ್ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ತಪ್ಪಾಗೋಯ್ತು. ಬಂದಿರೋದು ಅದೇ. ಅವ್ರು ಈ ತರ ಕೆಲಸ ಮಾಡ್ತಾರೆ, ನಮ್ಗೆ ಏನ್ ಗೊತ್ತು? ಯಾಕಂದ್ರೆ ಆಲ್ರೆಡಿ 3-4 ಜನ ಬಂದ್ಬಿಟ್ಟು ಹೋಗಿದ್ದಾರೆ. ಅವ್ರ ಪ್ರಾಪರ್ ಆಗಿ ಬಂದು ಡೀಲ್ ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಇವ್ರು ಹೆಂಗಿದ್ಯ ನಮ್ಗೇನ್ ಗೊತ್ತಿತ್ತು ಇವ್ರ ಈ ತರ ಕೆಲಸಗಳು ಮಾಡ್ತಾರೆ ಅಂತ? ನಿಜ. ಒಬ್ರೇ ಇದ್ರ ಸುರೇಶ್ ನಿಮ್ ವೈಫ್ ಟೈಮ್ ಅಲ್ಲಿ? ಹೌದು, ಒಬ್ರೆ. ನಮ್ಮ ಮಗಳು ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ನನ್ ಮಗ ಬಂದು ಕಾಲೇಜ್ಗೆ ಹೋಗ್ತಾ ಇದ್ದಾನೆ, ನಾನು ಆಫೀಸ್ಗೆ ಹೋಗ್ತಾ ಇದೀನಿ. 12 ಗಂಟೆ ಅಷ್ಟೊತ್ತಿಗೆ ನ್ಯೂಸ್ ಬಂತು ಈ ತರ ಅಂತ. 5 ಗಂಟೆ ಮನೆ ಹುಡುಗ ಫೋನ್ ಮಾಡಿ ಹೇಳ್ದ, ಸರ್ ನಿಮ್ ಮಿಸ್ಸಸ್ ಯಾರು ಕೂತಕ್ ಬಂದಿದ್ದಾರೆ, ಬಾಯೆಲ್ಲ ಮುಚ್ಚಿಟ್ಕೊಂಡಿದ್ದಾರೆ ಅನ್ನೋದಿದ್ದ. ಆ ಕೆಲಸ ನಾನು ತಕ್ಷಣ ಗಾಡಿ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡ್ಬಿಟ್ಟು ಬಂದಿದ್ದೀನಿ. ಇದು ನಡೆದಿರೋದು. ಈಗ ಪಬ್ಲಿಕ್ ಸೇರಿ ಅವ್ನು ಹಿಡಿದು ಒಂದು ದಾರಿ ಮಾಡಿದ್ದಾರೆ. ಓಕೆ, ಈಗ ಅವ್ರನ್ನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಹೇಳಿದ್ರಂತೆ ಯೂಟ್ಯೂಬ್ ನೋಡ್ಕೊಂಡು ಕಳ್ತನ ಹೆಂಗ್ ಮಾಡೋದು ಅಂತ ಕಲ್ತ್ಕೊಂಡ್ವಿ ಅಂತ. ಎಸ್ ಮೇಡಮ್, ಹೇಳಿ ಮೇಡಮ್. ಅದೇ ನೋಡಿ, ಎಜುಕೇಟೆಡ್ ಅವರು ಕೆಲಸ ಮಾಡಿದಿದ್ರೆ ಮೇ ಬಿ ಈ ತರ ಎಜುಕೇಟೆಡ್ ಮೇಡಮ್. ನೋಡಿದ ಆ ತರ ಅನ್ಸಿಲ್ಲ. ಅವ್ರ ಹತ್ರ ಐಟಮ್ಸ್ ನೋಡಿದ ಈ ತರ ಇದ್ ಮಾಡಿದ್ದಾರೆ ಅಂತ ಅನಿಸ್ತಾ ಇಲ್ಲಿ. ಆಕ್ಚುಲಿ ಈಸ್ ವೆಲ್ ಟು ಡೂ. ಒಳ್ಳೆ ದೊಡ್ಡ ಫ್ಯಾಮಿಲಿಯಿಂದ ಬಂದಂಗಿದ್ದಾರೆ ನೋಡಕ್ಕೆ. ವೆರಿ ಗುಡ್ ಫ್ಯಾಮಿಲಿ ಅನ್ಕೊಂಡಿನಿ ಐ ಥಿಂಕ್. ಬಟ್ ಪೇರೆಂಟ್ಸ್ ಇದು ಗೊತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಅವ್ರು ಈ ಕೆಲಸ ಮಾಡಿದ್ದಾರೆ ಮೇಡಮ್. ಏನ್ ಹೇಳ್ಕೊಂಡ್ ಬಂದಿದ್ರಂತೆ ಸುರೇಶ್? ಅಂದ್ರೆ ಗಂಡ ಹೆಂಡತಿ ಅನ್ಕೊಂಡ ಹುಡುಗರಿಗೆ ಅಂತ. ಐ ಕ್ಯಾನಾಟ್ ಬಿಲೀವ್ ಇಟ್ ಆಲ್ಸೋ. ಬಟ್ ಅವ್ರ ಹತ್ರ ಐಟಮ್ಸ್ ನೋಡಿದ ನಾನು ಕನ್ಫರ್ಮ್ ಮಾಡ್ಕೊಂಡೆ ಈ ತರ ಕೆಲಸ ಮಾಡಿದ್ದಾರೆ. ಓಕೆ ರೈಟ್. ಧನ್ಯವಾದ ಸುರೇಶ್ ಅವರೇ TV9 ಜೊತೆ ಮಾತನಾಡಿದಕ್ಕೆ. ಇನ್ನು ಈ ಬಗ್ಗೆ ಮಾತನಾಡ್ಲಿಕ್ಕೆ ಲಕ್ಷ್ಮಿ ಮನೆ ಒಡತಿ ಏನೋ ಅಸಾಲ್ಟ್ ಮಾಡಿದ್ರು ಇವರಿಬ್ರು ಸೇರ್ಕೊಂಡು, ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ ಅವರೇ, ಏನಾಯ್ತು ಅವತ್ತು ಅಂತ ಹೇಳ್ಬೋದಾ? ಎಷ್ಟೊತ್ತಿಗೆ ಬಂದ್ರು, ಏನ್ ಮಾತನಾಡಿದ್ರು ನಿಮ್ ಜೊತೆ, ಹೇಗೆ ನಿಮ್ಮ ಮೇಲೆ ಹಲ್ಲೆ ಮಾಡಕ್ ಮುಂದಾದ್ರು ಅಂತ? ನಮಸ್ಕಾರ ಮೇಡಮ್. ಹೇಳಿ. ಲಕ್ಷ್ಮಿ ಅಂತ ಮಾತಾಡ್ತಾ ಇದ್ದೀರಿ.
ಟೂಲೆಟ್ ಬೋರ್ಡ್ ಹಾಕಿದ್ದೀರಿ, ಮನೆ ಇನ್ನೊಂದು ಹೊಸ ಮನೆ ಕಟ್ತಾ ಇದ್ದೀರಿ. ಆ ಮನೆ ದುಡ್ಡು ಸಾಲದು ಅನ್ನೋದಕ್ಕೋಸ್ಕರ ನಾವು ಈ ಮನೆ ಲೀಸ್ ಕಟ್ಟಕ್ಕೆ ಬೋರ್ಡ್ ಹಾಕಿದ್ರಿ. ತುಂಬಾ ಸಾಕಷ್ಟು ಕಂಪ್ನಿಯಿಂದ ಹಾಕಿದ್ರೆ ಸಾಕಷ್ಟು ನಾವು ತಿಳಿದವ್ರಿಗೂ ಹೇಳಿಟ್ಟಿದ್ದೀರಿ, ಯಾರನ್ನ ಲೀಸ್ಟ್ ಇದ್ರೆ ಹೇಳಿ ಅಂತ. ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು, ಫ್ಯಾಮಿಲಿನೇ ಬರ್ತಾ ಇದ್ರು. ಇವರಿಬ್ರು ಅಣ್ಣ ತಂಗಿ ಅಂತ ಒಂದ್ ದಿವಸ ಬಂದ್ರು, ಮಂಗಳವಾರ ದಿವಸ ಬಂದ್ರು. ಬೆಳಿಗ್ಗೆ ಬಂದು ನಾನು ಗೇಟ್ ಹೇಳಿ ಗೇಟ್ ಇಂದ ಆಚೆನೆ ನಾನು ಸೇಫ್ಟಿ ಡೋರ್ ಒಳಗೆ ಇದ್ದೆ. 3 ಡೋರ್ ಇದೆ ಮೇಡಮ್, ಗೇಟ್ ಒಂದು, ಸೇಫ್ಟಿ ಡೋರ್ ಒಂದು, ಮೇನ್ ಡೋರ್ ಒಂದು. ನಾನು ಸೇಫ್ಟಿ ಡೋರ್ ಒಳಗೆಯಿಂದ 11 ಗಂಟೆ ಸುಮಾರು ಬಂದ್ರು ಮೇಡಮ್. ಸೇಫ್ಟಿ ಡೋರ್ ಒಳಗೆ ನಾನು ಕೇಳಿದೆ, ಯಾರಪ್ಪ ಬೇಕು ಅಂದ. ಆಂಟಿ ಬೋರ್ಡ್ ಹಾಕಿದೆ ಅಂದ್ರೆ, ಇಲ್ಲಪ್ಪ ಅಲ್ಲಿ ರೆಂಟ್ ಕೊಡಲ್ಲ, ಲೀಸ್ ಕೊಡ್ತೀನಿ ಅಂದ್ರೆ. ಆಂಟಿ ನೋಡ್ಬೋದಾ ಅಂದ್ರು. ನೀವೆಲ್ಲಿ ಕೆಲಸ ಮಾಡ್ತೀರಿ ಅಂದ್ರೆ, ಸೇಫ್ಟಿ ಡೋರ್ ಒಳಗೆ ನನ್ನ ಈಚೆ ಬರ್ಲಿಲ್ಲ. ಮೇಡಮ್ ನಾವು ಬಂದು EB ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹುಡುಗ. ಅಪ್ಪ ಅಂದ ಲೈಲ್ಯಾಂಡ್ ಅಲ್ಲಿ ಅಂದ್ರು. ಹುಡುಗಿ ಬಕ್ ನೋಡಿದ್ರು, ಗೇರ್ಲಲ್ಲಿ ಕಾಣಿದ್ರು. ಯಾರಪ್ಪ ಹುಡುಗಿ ಅಂದ್ರೆ ನಮ್ಮ ತಂಗಿ ಅಂದ್ರು. ಸರಿ ಬನ್ನಿ ನೋಡಿ ಬನ್ನಿ ಅಂದ್ಬಿಟ್ಟು ನಾವೆಲ್ಲ ಡೋರ್ ತೆಗ್ದಿಟ್ಬಿಟ್ಟು ನೋಡಿಸ್ದೆ. ಮನೆ ನಾವು ಒಳಕ್ ಹೋಗಿಲ್ಲ, ಈಚೆ ನಿಂತ್ಕೊಂಡು ಮನೆಲ್ಲ ನೋಡಿಸ್ದೆ. ಮನೆಲ್ಲ ನೋಡಿಸ್ಬಿಟ್ಟು ಕೊನೆಯಲ್ಲಿ ಏನಾಗ್ತಂದ್ರೆ, ನೋಡ್ಕೊಂಡು 1/2 hour ನಾವ್ ಹೇಳ್ತೀರಿ ಮೇಡಮ್ ನಮ್ಮ ಅಮ್ಮನ ಕೇಳ್ಕೊಂಡು ಅಂತ ಹೊರಟೋದ್ರು. ಫಸ್ಟ್ ಬಂದಾಗ ಬ್ಯಾಗ್ ಇಲ್ಲ ಮೇಡಮ್, ಸೆಕೆಂಡ್ ಬಂದಾಗ ಬ್ಯಾಗ್ ಇತ್ತು. ನಮ್ಮ ಟಾಮ್ಗೆ ಹೇಳಿದ್ರೆ ಅವೆಲ್ಲ ಅಟ್ಟಿಸ್ಕೊಂಡು ಹೋದ್ವು. ಸರ್ ನಾವನ್ನೆಲ್ಲ ಹೊಡೆದು ತರಂಬಿಟ್ಟು ರೂಮಲ್ಲಿ ಹಾಕಿ ಬಾಕ್ಲು ಹಾಕ್ಬಿಟ್ಟು ನಾಯಿನ ಬನ್ನಿ ಅಂತೆ. ಈಚೆ ಬಂದು ನಮ್ಮ ಮನೇಲಿ ನಾಯಿ ಬಿಡೋದಿಲ್ಲ ಅಂತದಪ್ಪ ಅಂತ ಆಚೆ ಬಂದೆ. ಸೇಫ್ಟಿ ಡೋರ್ ಆಚೆ ಬಂದು ಏನಪ್ಪಾ ಅಂದೆ. ಆಂಟಿ ನಾ ಟೋಕನ್ ಅಡ್ವಾನ್ಸ್ ಕೊಡ್ತೀನಿ ಆಂಟಿ ಅಂತ. ಏನಪ್ಪಾ ಅಪ್ಪ ಅಮ್ಮ ಯಾರು ನೋಡ್ಲಿಲ್ಲ, ಅಷ್ಟೊಳಗೆ ಹೆಂಗ್ ಟೋಕನ್ ಅಡ್ವಾನ್ಸ್ ಕೊಡ್ತೀರಿ ಅಂತ. 2,000 ರೂಪಾಯಿ ಎತ್ತಿ ಕೈಯಲ್ಲಿ ಇಟ್ಕೊಂಡ ಹುಡುಗ. ಎಷ್ಟಪ್ಪ ಕೊಡ್ತೀರಿ ಅಂದೆ. ಇಲ್ಲ ಈ ಕೊಡ್ತೀನಿ ಆಂಟಿ ಅಂತ 2,000 ರೂಪಾಯಿ ಹುಡುಗ ಎತ್ತಿ ಜೋಬ್ ಅಲ್ಕೊಂಡು ಕೊಟ್ಟ. ಹುಡುಗಿ ಬಂದು ಬ್ಯಾಗ್ ಸಮೇತ ಬಂದು, ಸರ್ ಉಳ್ಳೋರ್ ಸಂತೆ ಅಂದ್ರು. ಎಲ್ಲಿರೋ ಅಂತ ಉಳ್ಳೋರ್ ಸಂತೆಯಲ್ಲಿ ಕಾಯಿ ತಗೊಂಡ್ಬಂದಿದ್ದಾರೆ ಅಂದ್ಬಿಟ್ಟು ನಾವು ಬ್ಯಾಗ್ ತಗೊಂಡಿದ್ದಿಲ್ಲ. ಕೊನೆಯಲ್ಲಿ ಸರ್ ಬನ್ನಿಮ್ಮ ಅಂದ್ಬಿಟ್ಟು ಇಲ್ಲೇ ಸೇಫ್ಟಿ ಡೋರ್. ಇಲ್ಲ ಆಂಟಿ ಇವತ್ತು ಮಂಗಳವಾರ ಒಳಗೆ ಬಂದು ಕೊಡ್ತೀನಿ ಅಂದ್ರು. ಸರಿ ಮಕ್ಳು ಹೇಳ್ತಾರೆ ನಮ್ಗೆ ಇಷ್ಟು ವಯಸ್ಸಾದ್ರೆ ನಮ್ಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಒಳಗೆ ಕರೆದು ತಕೊಂಡೆ. ಡೋರ್ ಮುಚ್ಚಿಬಿಟ್ಟು ಟಾಮಿಗಳನ್ನೆಲ್ಲ ರೂಮಲ್ಲಿ ಹಾಕ್ಬಿಟ್ಟು 2,000 ತಕೊಂಡು ನಾನು ದೇವನ ಮನೇಲಿ ಇಡಕ್ ಹೋದೆ ಮೇಡಮ್. ಅವರು ಹತ್ರ ಬಂದು ನಿಂತ್ಕೊಂಡ್ರು. ಆಮೇಲೆ ಬಂದು ಇಟ್ಬಿಟ್ಟು ಮತ್ತೆ ಏನಪ್ಪಾ ಅಂದ್ರೆ ಅಡ್ರೆಸ್ ಎಲ್ಲ ಕೊಡಿ ಸ್ವಲ್ಪ, ನಾವು ನೈಟ್ ಅಗ್ರಿಮೆಂಟ್ ಹಾಕೊಂಡ್ ಬರ್ತೀನಿ ನಮ್ಮ ಅಮ್ಮನ್ ಕರ್ಕೊಂಡು. ಆಯ್ತಪ್ಪ ಅಂತ ಅಡ್ರೆಸ್ ಎಲ್ಲ ಕೊಟ್ಟೆ, ಬರ್ಕೊಂಡ್ರು. ಅಂದ್ರೆ ನಮ್ಮ ಫೋನ್ ನಂಬರ್ ಬರ್ಕೊಳ್ಳಿ. ಆಯ್ತಪ್ಪ ಕೊಡಿ ಅಂತ ಹೇಳ್ಬಿಟ್ಟು ಡೈರಿ ಕೊಟ್ಟೆ. ಕೂತ್ಕೊಂಡು ನಾನು ಟೇಬಲ್ ಮೇಲೆ ಕೂತ್ರು, ಅವ್ರು ಸೋಬಲ್ ಕೂತ್ಕೊಂಡ್ರು. ಟೋಕನ್ ಅಡ್ರೆಸ್ ಕೊಡ್ತಾರೆ, ಡೀಸೆಂಟ್ ಆಗಿದ್ರೆ ಫಸ್ಟ್ ಬಂದು ನೋಡ್ಕೊಂಡು ಹೋದ್ರು ಅಂತ ನಂಬಿಕೆಯಿಂದ ನಾವು ಒಳಗೆ ಸೇರ್ತಾರೆ ಮೇಡಮ್. ಅವ್ರ ಮುಂದೆ ದೇವ್ರ ಮನೆಯಲ್ಲೆಲ್ಲ ಇಟ್ಬಿಟ್ಟು 2,000 ಬಂದು ಹಿಂದೆ ಬಂದು ನಿಂತ್ಕೊಂಡ್ರು. ಆಮೇಲೆ ಇವರು ಬರೀತಾ ಇದ್ದಾಗ ಅವ್ರಿಗೆ ನನ್ನ ಬೆಡ್ರೂಮ್ ಕರೆದ್ಲು. ಆಂಟಿ 1 ನಿಮಿಷ ಬನ್ನಿ ಅಂತ. ಏನಮ್ಮ ಅಂದೆ. ಇದಕ್ಕೆ ಕಬೋರ್ಡ್ ಮಾಡಿಸ್ಕೊಡಿ ಆಂಟಿ ನನ್ಗೆ ಅಂತ. ಆಯ್ತಮ್ಮ ಈವ್ನಿಂಗ್ ಅಮ್ಮನ್ ಕರ್ಕೊಂಡ್ಬರ್ತಿಯಲ್ಲ ಅಗ್ರಿಮೆಂಟ್ ಹಾಕೋವಾಗ ಅವ್ರು ಮಾತಾಡಿ ಫಾರತ್ತ. ಸರಿ ಆಯ್ತು ಆಂಟಿ ಅಂತ ಮತ್ತೆ ಬಂದು ಕೂತ್ಕೊಂಡು ಅಡ್ರೆಸ್ ಹೇಳ್ತಾ ಇದ್ದೆ, ಡೋರ್ ನಂಬರ್, ಫ್ಲಾಟ್ ನಂಬರ್, ಅಗ್ರಿಮೆಂಟ್ ಹಾಕೋದಕ್ಕೆ ನೈಟ್ಗೆ. ಕೊನೆಯಲ್ಲಿ ಮತ್ತೆ ಎತ್ತೋದ್ಲು, ಇನ್ನೊಂದ್ಸಾರಿ ಎತ್ತೋದ್ರು. ಅವ್ರಿಗೆ ಬರೀತಾನೆ ಇದ್ದ ಅಡ್ರೆಸ್. ಹುಡುಗಿ ಎತ್ತೋದ್ಲು ಮತ್ತೆ. ಏನಮ್ಮ ಮತ್ತೆ ಕರೆದ್ಲು. ಆಂಟಿ 1 ನಿಮಿಷ ಬನ್ನಿ ಅಂತ. ಅವ್ರು ಏನ ಮೋಟಿವ್ ನಲ್ಲಿ ಬಂದ ನಂಗೆ ಗೊತ್ತಿಲ್ಲ ಮೇಡಮ್. ಮತ್ತೆ ಶೋಭಾ ಹತ್ರ ನಿಂತ್ಕೊಂಡು ಬೆಡ್ರೂಮ್ ಹೋಗಿಲ್ಲ ನಾನು. ಈಚೆ ನಿಂತ್ಕೊಂಡು ಏನ್ ಅಮ್ಮ ಅಂದೆ. ಆಂಟಿ ನಂಗೆ ಗ್ಲಾಸ್ ಹಾಕೊಡಿ ಆಂಟಿ ಇದಕ್ಕೆ ಅಂದ್ರು. ಆಯ್ತಮ್ಮ ನೀವು ಅಡ್ವಾನ್ಸ್ ಜಾಸ್ತಿ ಕೊಡಿ ನಾವು ಹಾಕೊಡ್ತೀನಿ ಅನ್ನೋ ನಗ್ತಾ ಬಂದು ಕೂತ್ಕೊಂಡೆ. ಬರ್ದ್ಬಿಟ್ಟು ಆಂಟಿ ನಂಗೆ ಚಿನ್ನಿ ಬಿಟ್ಬಿಟ್ಟು ಹೋಗಿ ಆಂಟಿ ನಮ್ಗೆ ಇಲ್ಲ ಮತ್ತೆ ಚಿನ್ನಿ ಬಿಡಲ್ಲ, ಎಡ್ಜಸ್ಟ್ ಅಂತ ಫಿಕ್ಸ್ ಮಾಡ್ಕೊಡ್ತೀನಿ. ಅವ್ರಿಗೆ ಇದ್ಕೊಂಡು ನಮ್ಗೆ ಬೋರ್ ಹಾಕ್ಕೊಡಿ ಆಂಟಿ, ನಮ್ಗೆ ಕಾರ್ಪೊರೇಷನ್ ವಾಟರ್ ನಮ್ಮಕ್ಕಾಗಲ್ಲ, ನಮ್ಗೆ ಬೋರ್ ಹಾಕ್ಕೊಂಡು ತಂಗಿ ಹುಡುಗನ ನಿಮ್ಮ ಮೇಲೆ ಫಸ್ಟ್ ಹುಡುಗಿನ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಹುಡುಗನ ಅಂತ. 1 ನಿಮಿಷ ಮೇಡಮ್. ಆಮೇಲೆ ಏನಂದ್ರು ಅವರು ಹುಡುಗನ ಹುಡುಗಿ ಇಬ್ರು ಅಟ್ಯಾಕ್ ಮಾಡಿದ್ರು ಮೇಡಮ್. ಆಯುಧ ಏನು ಯೂಸ್ ಮಾಡಿಲ್ಲ, ಗ್ಲೌಸ್ ಮಾತ್ರ ಹಾಕೊಂಡಿದ್ರು ಅವರು. ಕೊನೆಯಲ್ಲಿ ಏನಾಯ್ತು ಅಂದ್ರೆ ಅವರು ಬರ್ಕೊಂಬಿಟ್ಟು ಎಲ್ಲ ಮಾಡಿದ್ಬಿಟ್ಟು ಗ್ಲಾಸ್ ಹಾಕೊಡಿ ಅಂತ. ಟೋಕನ್ ಅಡ್ವಾನ್ಸ್ ಜಾಸ್ತಿ ಕೊಡಿ ಅಮ್ಮ ನಾ ಮಾಡ್ಕೊಡ್ತೀನಿ ಅಂತ. ಬೋರ್ ಹಾಕೊಡಿ ಆಂಟಿ ಅಂದ್ರು. ಆಯ್ತು ನಮ್ ಬೋರ್ 2 ಮಂತ್ ಬಿಟ್ಟು ಬೋರ್ ಹಾಕೊಡ್ತೀವಿ, ಇವಾಗ ಆಪರೇಷನ್ ವಾಟರ್ ಅಂತ ಹೇಳಿದ್ರೆ. ಕೊನೆಯಲ್ಲಿ ತಿಂತು ಸರಿ ಮುಗಿತು ಅವ್ರಿಗೆ. ಆ ಹುಡುಗ ಗ್ಲೌಸ್ ಒಂದು ಗ್ಲೌಸ್ ಎಲ್ಲ ಹಾಕೊಂಡಿದ್ದು, ಅವ್ನ ಕೈಯಲ್ಲಿ ಗ್ಲೌಸ್ ಹಾಕಿಲ್ಲ. ಬ್ಯಾಗ್ ಬಂದು ಸೋಫಾ ಮೇಲೆ ಇಟ್ಟಿದ್ರು, ಹೆಲ್ಮೆಟ್ ಕೆಳಗೆ ಇಟ್ಟಿದ್ರು. ಆಮೇಲೆ ನೀರನ್ನ ಕುಡಿತೀರಾ ಅಂದೆ. ಇಲ್ಲ ಆಂಟಿ ಬೇಡ ಅಂದ್ರು. ಸರಿ 30 ರೂಪಾಯಿ ತಂದು ಕೊಟ್ಟು ಆಂಟಿ ಚೇಂಜ್ ಕೊಡಿ ಅಂದ್ರು. 2,000 ಕೊಟ್ಬಿಟ್ಟು ಇನ್ನು ಚೇಂಜ್ ಕೊಡಿ ಅಂತ ಕೊನೆಯಲ್ಲಿ ಹೇಳಿದ್ರು. ನಾ ಹೇಳಿದೆ ಚೇಂಜ್ ನನ್ನ ಹತ್ರ 200 ಇದೆ, ಬೇಕಾದ್ರೆ ಅಗ್ರಿಮೆಂಟ್ ಹಾಕಿ ನಾನು 800 ರೂಪಾಯಿ ತಗೊಟ್ಟಂತ. ಕಿಚನ್ ಅಲ್ಲಿ 200 ರೂಪಾಯಿ ಎತ್ಕೊಂಡ್ಬಂದು ಕೊಡ್ತಾರೆ ಹುಡುಗಾಟ ಎಲ್ಲ ಇಟ್ಕೊಂಡ ಜಾಬಲ್ಲಿ. ಓಕೆ ರೈಟ್. ಧನ್ಯವಾದ ಲಕ್ಷ್ಮಿ ಅವರೇ, TV9 ಜೊತೆ ಮಾತನಾಡೋದಕ್ಕೆ.